ಹಾಯ್ ಗೈಸ್, ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಸ್ಪೀಡಾಗಿ ಬರ್ತಾ ಇಲ್ಲ, ಸ್ಲೋ ಆಗಿ ಬರ್ತಾ ಇದೆ ಅಂತಂದರೆ ಯಾವ ರೀತಿಯಾಗಿ ಸ್ಪೀಡಾಗಿ ಬರೋ ರೀತಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಡಾಟಾ ಸ್ಲೋ ಬರೋ ಸಮಸ್ಯೆ ಇದ್ದೇ ಇರುತ್ತೆ. ಆದ್ದರಿಂದ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರನ್ನು ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಗಾಯ್ಸ್, ಈಗ ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಸ್ಪೀಡ್ ಬರ್ತಾ ಇಲ್ಲ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಸೆಟ್ಟಿಂಗ್ಸಿಂದನೇ ನೀವು ಸ್ಪೀಡ್ ಬರೋ ರೀತಿ ಮಾಡ್ಕೊಳ್ಬೋದು, ಆಯಿತಾ. ಈಗ ನಿಮ್ಮ ಮೊಬೈಲ್ನಲ್ಲಿ ಏರೋಪ್ಲೇನ್ ಮೋಡ್ ಅಂತ ಇರುತ್ತೆ. ಆ ಒಂದು ಏರೋಪ್ಲೇನ್ ಮೋಡನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದಾಗ ನಿಮಗೆ ಬ್ಲೂ ಕಲರ್ ಬರುತ್ತೆ. ಬ್ಲೂ ಕಲರ್ ಬಂದ ನಂತರ ಇನ್ನೊಂದು ಸಲ ಆ ಒಂದು ಏರೋಪ್ಲೇನ್ ಮೋಡನ್ನು ಆಫ್ ಮಾಡಿ, ಆಯಿತಾ. ಆಫ್ ಮಾಡಿದ ನಂತರ ನೀವು ಇಂಟರ್ನೆಟನ್ನು ಆಫ್ ಮಾಡಿಕೊಂಡು ನಂತರ ಏರೋಪ್ಲೇನ್ ಮೋಡನ್ನು ಆನ್ ಮಾಡಿ ನಂತರ ಏರೋಪ್ಲೇನ್ ಮೋಡನ್ನು ಆಫ್ ಮಾಡಿ, ಆಯಿತಾ. ಆಫ್ ಮಾಡಿದ ನಂತರ ಏರೋಪ್ಲೇನ್ ಮೋಡ್ ಆಫ್ ಮಾಡಿ ನಂತರ ನೀವು ಡಾಟಾನ ಆನ್ ಮಾಡಿ. ಡಾಟಾ ಆನ್ ಮಾಡಿದಾಗ ನಿಮ್ಮ ಡಾಟಾ ಏನಿರುತ್ತೆ ಅದು ಸ್ಪೀಡ್ ಬರುತ್ತೆ. ನಿಮಗೆ ಮೊದಲು ಯಾವ ರೀತಿ ಬರ್ತಾ ಇರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸ್ಪೀಡಾಗಿ ಬರುತ್ತೆ, ಆಯಿತಾ. ಆದ್ದರಿಂದ ನೀವು ಈ ರೀತಿಯಾದಂಥ ಟ್ರಿಕ್ಸ್ಗಳನ್ನು ಉಪಯೋಗಿಸಿ ನಿಮ್ಮ ಡಾಟಾ ಸ್ಪೀಡ್ ಬರೋ ರೀತಿ ಮಾಡ್ಕೊಳ್ಬೋದು. ಆದರೆ ಈ ಒಂದು ಡಾಟಾ ನಿಮಗೆ ಸ್ಪೀಡ್ ಬರಬೇಕು ಅಂತಂದರೆ ಸ್ವಲ್ಪ ಹೊತ್ತಿಗೆ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅದೇ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ನಿಮಗೆ ಯಾವಾಗ ಡಾಟಾ ಸ್ಲೋ ಬರ್ತಾ ಇದೆ ಅನಿಸುತ್ತೆ ಅಂಥ ಟೈಮಲ್ಲೆಲ್ಲ ಕೂಡ ನೀವು ಇದೇ ರೀತಿಯಾಗಿ ಮಾಡಿ, ಆಯಿತಾ. ಏರೋಪ್ಲೇನ್ ಮಾಡೋಣ ಆಫ್ ಮಾಡಿ ಆನ್ ಮಾಡಿ, ನಿಮಗೆ ಆವಾಗ ಸ್ಪೀಡ್ ಬರುತ್ತೆ. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಡಾಟಾ ಸ್ಪೀಡ್ ಬರೋ ರೀತಿ ಮಾಡೋದು ಅಂತ. ನಿಮ್ಮ ಮೊಬೈಲಲ್ಲೂ ಕೂಡ ಇದನ್ನು ಯೂಸ್ ಮಾಡಿ ನೋಡಿ, ಸ್ಪೀಡಾಗಿ ಬರುತ್ತಾ ಅಥವಾ ಇಲ್ವಾ ಅಂತ ಕಾಮೆಂಟ್ ಮಾಡಿ, ಆಯಿತಾ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಬಾಯ್ ಬಾಯ್.